Good evening to everyone. As a school secretary, it's my honor to be welcome you all for this annual day function, and also it's a vibrant celebration of our collective hard work and creativity and achievements in academic, sports, and culture. Highlights students' talents and dedications, and thanking our guiding teachers, supportive parents, promising continued growth and excellence for the future. Today is just a function. It's a testament to a year of learning, growing, and achieving together. It's our moment to shine. This year, as seen as reach new height in academics, excel in sports, and showcase incredible talent in dance and drama. From academics to sports, our school spirits shines bright. ಮೊದಲನೇದಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಖಾಸಗಿ ಶಾಲೆಗಳ ಸೆಕ್ರೆಟರಿಗಳಾದಂತಹ ಬ್ರಾಹ್ಮಣಿ ಸ್ಕೂಲ್ ಸೆಕ್ರೆಟರಿ ಆದಂತಹ ಶಂಕರ್ ಸರ್ ಅವ್ರಿಗೆ, ಅದೇ ರೀತಿ ನೋಬಲ್ ಸ್ಕೂಲ್ ಶಾಲೆಯ ಸೆಕ್ರೆಟರಿಗಳಾದಂಥ ಆದಿಲ್ ಪಾಷಾ ಸರ್ಗೆ, ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದಂತಹ ಚಕ್ರವರ್ತಿ ಸರ್ ಅವ್ರಿಗೆ, ಅದೇ ರೀತಿ ಆರ್ಮಿ ಇವತ್ತು ಏನು ಅವರ ಒಂದು ನಮ್ಮ ಒಂದು ಮನವಿಗೆ ಅದನ್ನ ಗೌರವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏನು ಆಹ್ವಾನ ಕೊಟ್ಟಿದ್ವಿ ಅದನ್ನ ಮನಸ್ಫೂರ್ತಿಯಾಗಿ ಸ್ವೀಕರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಸಂತೋಷ ಪಡಿಸಿರುವಂತ ಆರ್ಮಿ ಸೋಲ್ಜರ್ ಆಗಿರುವಂತಹ ನವೀನ್ ಸರ್ ಅವ್ರಿಗೆ, ಮತ್ತು ಇಲ್ಲಿಗೆ ನಮ್ಮ ಒಂದು ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಬಂದು ನಿಮ್ಮ ಮಕ್ಕಳನ್ನ ನಮ್ಮೆಲ್ಲರನ್ನ ಆಶೀರ್ವಚನೆ ಮಾಡಕ್ ಬಂದಿರುವಂತಹ ಎಲ್ಲ ಪೋಷಕರಿಗೆ, ಶಿಕ್ಷಕರಿಗೆ ಹಾಗೂ ಸಹ ಶಿಕ್ಷಕರಿಗೆ ಎಲ್ಲರಿಗೂ ಶುಭ ಸಂಜೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಎಲ್ಲದಕ್ಕೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಪೋಷಕರೇ. ಆಕ್ಚುಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಸುಮಾರು ಪೇರೆಂಟ್ಸು ಇಲ್ಲಿ ಹುಟ್ಬಿಟ್ಟಿರ್ತಾರೆ ಅಂತ ಇದೀರಾ, ನೀವು ಇನ್ನೂ ಕಾಯ್ಕೊಂಡಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾನು ನನ್ನ ಪುಟ್ಟ ಭಾಷಣ ಜಾಸ್ತಿ ಹೊತ್ತೇನು ಇದು ಮಾಡಲ್ಲ, ಈ ಮಕ್ಕಳು ತುಂಬಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಆಸ್ ಎ ಸೆಕ್ರೆಟರಿ ಆಗಿ, ಆಸ್ ಎ ಮ್ಯಾನೇಜ್ಮೆಂಟ್ ಆಗಿ ನನ್ನ ಒಂದು ಕರ್ತವ್ಯ, ನಾನು ನನ್ನ ಭಾಷಣೆಯನ್ನ ನಾನು ಕೊಟ್ಟು ಅದನ್ನ ನಾನು ಪೂರ್ಣಗೊಳಿಸಬೇಕು. ಆದ್ರಿಂದ ನಾನು ಈ ಒಂದು ಪುಟ್ಟ ಭಾಷಣವನ್ನ ನಾನು ಮಾಡಿ ಮುಗಿಸ್ತೀನಿ ಆದಷ್ಟು ಬೇಗ. ನಾನು ಈ ಒಂದು ಭಾಷಣವನ್ನ ಮೊದಲನೇದಾಗಿ ಶ್ರೀಕೃಷ್ಣ ಏನು ನಮಗೆ ಒಂದು ವಚನ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಅದರ ಒಂದು ಇದರಿಂದ ಏನು ಆ ಒಂದು ವಚನವನ್ನ ನಾನು ತಗೊಂಡು, ಆ ಪ್ರವಚನವನ್ನು ತಗೊಂಡು ನನ್ನ ಒಂದು ಭಾಷಣವನ್ನ ನಾನು ಮುಂದುವರಿಸ್ತೀನಿ. ಕರ್ಮಣ್ಯವಾಧಿಕರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಪಾಲಯೇತು ಭೂಮ ತೇ ಸಂಗೋಸ್ತು ಕರ್ಮಣಿ. ಅಂದ್ರೆ ನಿನಗೆ ವಿಹಿತ ಕರ್ತವ್ಯಗಳನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಅದರ ಫಲಕ್ಕಿಲ್ಲ. ಕರ್ಮ ಫಲಕ್ಕೆ ಕಾರಣಕರ್ತನೆಂದುಕೊಂಡು ಕರ್ಮ ಮಾಡಬೇಡ. ಸೊ ಇದು ಭಗವಾನ್ ಶ್ರೀಕೃಷ್ಣರು ಏನು ಅವರ ಒಂದು ಸಂದೇಶ.
ಇಡೀ ಜಗತ್ತಿಗೆ. ಅದೇ ರೀತಿ ನನ್ನ ಗುರುಗಳಿಗಾಗ್ಲಿ ವಂದಿಸುತ್ತಾ, ಮತ್ತೆ ನಮ್ಮ ತಂದೆ ತಾಯಂದಿರಿಗೆ ವಂದಿಸುತ್ತಾ, ಅದೇ ರೀತಿ ನನ್ನ ಒಂದು ಒಳ್ಳೆಯ ಇಲ್ಲಿ ತನಕ ನಾನು ಏನು ಈ ಒಂದು ಜರ್ನಿ ನಾನು ಮಾಡ್ಕೊಂಡು ಬಂದಿರೋ ನನ್ನ ಸ್ನೇಹಿತರು ಎಲ್ಲರೂ ನನ್ಗೇನು ಬೆಂಬಲಿಸಿ ನನ್ನ ಒಂದು ಬೆನ್ನೆಲುಬು ಕೊಟ್ಟು ತಟ್ಟಿ ನನ್ನನ್ನು ಇಲ್ಲಿವರೆಗೂ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಕಳಿಸಿದ್ದಾರೆ. ಅವ್ರಿಗೂ ನಾನು ಈ ವೇದಿಕೆ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪೋಷಕರೇ, ನಾನು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸರಿಸುಮಾರು 11 ವರ್ಷಗಳ ಕಳೀತಾ ಬರ್ತಾ ಇದೆ. ಇದು 11ನೇ ವರ್ಷ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಪ್ರತಿನಿತ್ಯ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀರಾ. ಅದರಲ್ಲೂ ಕೆಲವು ಪೋಷಕರು, ಇನ್ನೂ ಹಳಬ್ರು, ನಾನು ಆಲ್ರೆಡಿ ಆವಾಗ್ಲೇನೆ ಹೇಳಿದ್ದೀನಿ, ನಾನು ಇನ್ನೂ ನನಗೆ ಸಪೋರ್ಟ್ ಕೊಟ್ಟು ಮಾಡಿ, ಇನ್ನೂ ಮಾಡಿ, ಹೆಚ್ಚು ಮಾಡಿ ಅಂತ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಪೋಷಕರೇ, ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗ್ತಾ ಇದೆ ಅಂದ್ರೆ ದಯವಿಟ್ಟು ಬಂದು ನನಗೆ ಎಚ್ಚರಿಸಿ, ಸರ್ ನೀವು ಮಾಡ್ತಾ ಇರೋದು ಈ ತರ ಅಲ್ಲ, ಈ ತರ ತಿದ್ದುಕೊಳ್ಳಿ, ಮಾಡ್ಕೊಳ್ಳಿ. ಅದು ನಿಮಗೂ ಒಳ್ಳೇದಾಗತ್ತೆ, ಶಾಲೆಗೂ ಒಳ್ಳೇದಾಗತ್ತೆ, ಮಕ್ಕಳಿಗೂ ಒಳ್ಳೇದಾಗತ್ತೆ ಅಂತಂದ್ರೆ ನಾನು ತುಂಬಾ ಹೃದಯದಿಂದ ನಾನು ಅದನ್ನ ಸ್ವೀಕರಿಸ್ತೀನಿ. ನೀವು ಬಂದು ಹೇಳಿದ ತಕ್ಷಣ ಏನಿದು ಅಂತ ನಾನು ತಿರಸ್ಕರಿಸಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ನಾನು ನೆಗ್ಲೆಕ್ಟ್ ಮಾಡಲ್ಲ, ಇಗ್ನೋರು ಮಾಡಲ್ಲ. ಸೊ ನಿಮ್ಮ ಒಂದು ಸಲಹೆ ಸೂಚನೆಗಳು ನನಗೆ ತುಂಬಾ ಅತ್ಯಗತ್ಯ. ಅದೇ ರೀತಿ ಏನು ಈಗ ಈ ವರ್ಷ ನಾವು ಈ ಒಂದು ಸುಮಾರು ಕೆಲವೊಂದು ಆಕ್ಟಿವಿಟೀಸ್ ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಟೆಕ್ನಾಲಜಿ ಬಗ್ಗೆ ಇವಾಗ ಎಲ್ಲ ಮಕ್ಕಳೆಲ್ಲ ನಿಮ್ಗೆಲ್ಲ ತೋರಿಸಿ ಇದು ಮಾಡಿದ್ರು. ಒಂದು 3D ಟೆಕ್ನಾಲಜಿ ಅನ್ನೋದು ಯಾರಿಗಾದ್ರೂ ಗೊತ್ತಾ ಇಲ್ಲಿ ಪೇರೆಂಟ್ಸ್ ಅಲ್ಲಿ? ಪ್ಲೀಸ್, ಯಾರಿಗಾದ್ರೂ ಗೊತ್ತಿದ್ರೆ 3D ಟೆಕ್ನಾಲಜಿ, 3D ಯಾರಿಗಾದ್ರೂ ಗೊತ್ತಿದ್ರೆ ಕೈ ಎತ್ತಿ ಪ್ಲೀಸ್. ಪೇರೆಂಟ್ಸ್ ಅಲ್ಲಿ 3D ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಒಂದು ಮೂವಿ ಅಂದ್ರೆ ಸಿನಿಮಾವನ್ನ 3D ಡೈಮೆನ್ಷನ್ ಅಂದ್ರೆ ಟೆಕ್ನಾಲಜಿನ ನಾವು ಏನು ಮಕ್ಕಳಿಗೆ ಅಂದ್ರೆ ಹಳೆ ಕಾಲದ್ದು ಹಳೆ ಮೆಥಡಾಲಜಿ ಹಳೆ ಒಂದು ಏನು ಆ ವಿಧಾನ ಏನಿದೆ ಅದನ್ನೇ ನಾವು ಈಗ ಹೊಸ ತಂತ್ರಜ್ಞದಿಂದ ಅದನ್ನ ನಾವು ಅಳವಡಿಸ್ಕೊಂಡು ಅದನ್ನ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿ ಇನ್ನೂ ಮಕ್ಕಳಿಗೆ ಹತ್ರ ಆಗೋ ತರ ನಾವು ಅದನ್ನ ಮಾಡ್ತಾ ಇದೀವಿ. ಈಗ 3D ಅಂತ ನಾನು ಏನಕ್ಕಂದೆ ಅಂತಂದ್ರೆ 52 ಈ ವರ್ಷ ನಾವು 3D ಒಂದು ಸ್ಕ್ರೀನಿಂಗ್ ಮೂವಿ ಮಹಾವತಾರ್ ನರಸಿಂಹ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ಕರ್ಕೊಂಡು ಹೋಗಿದ್ವಿ ಮಕ್ಕಳನ್ನ. 3D ಡೈಮೆನ್ಷನ್ ಅಂದ್ರೆ ಒಂದು ಸಿನಿಮಾ ನೀವು ಏನ್ ನೋಡ್ತೀರಾ ಇಲ್ಲಿ ಮುಳಬಾಗಿಲಲ್ಲಿ ಏನ್ ನೀವು ನೋಡಿರ್ತೀರಾ, ಸಿನಿಮಾಗಳಲ್ಲಿ ಥಿಯೇಟರ್ಗಳಲ್ಲಿ ಏನ್ ನೋಡಿರ್ತೀರಾ ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಅದು ಎಷ್ಟು ವಿಭಿನ್ನವಾಗಿರುತ್ತೆ ಅಂತಂದ್ರೆ ಟೆಕ್ನಾಲಜಿ ಅನ್ನೋದು, ನಾನಿಲ್ಲಿ ಎಸ್ಪೆಷಲಿ ನಾನು ಸಿನಿಮಾ ಅಂತಲ್ಲ ನಾನು ಮಾತಾಡ್ತಾ ಇರೋದು, ದಯವಿಟ್ಟು ನೀವು ಗಮನ ಇಟ್ಟು ಕೇಳಿ. ಟೆಕ್ನಾಲಜಿ ಎಷ್ಟು ಮಕ್ಕಳು ಎಷ್ಟು ಅದರಿಂದ ಎಷ್ಟು ಇದು ಮಾಡ್ಕೊಂಡ್ರು, ಎಷ್ಟು ಕಲಿತ್ರು ಅಂತಂದ್ರೆ ಆ 3D ಗ್ಲಾಸಸ್ ಅಂತ ಕೊಡ್ತಾರೆ ಆ ಥಿಯೇಟರ್ ಅಲ್ಲಿ. ಆ 3D ಗ್ಲಾಸಸ್ ಅಂದ್ರೆ ಆ ಗ್ಲಾಸಸ್ ಹಾಕೊಂಡು ಸಿನಿಮಾ ನೋಡೋದು. ಆ ಗ್ಲಾಸಸ್ ಹಾಕೊಂಡು ಸಿನಿಮಾ ನೋಡಿದಾಗ ನಮ್ಮ ಆ ಮೂವಿ ಏನಿದೆ ನಮ್ಮ ಕಣ್ಣು ಮುಂದೆ, ನಮ್ಮ ಕಣ್ಣು ಇವಾಗ ನಾನು ಈ ತರ ಗ್ಲಾಸ್ ಹಾಕೊಂಡ್ರೆ ನನ್ನ ಕಣ್ಣು ಮುಂದೆ ನಡೆದಂಗಿರತ್ತೆ. ಈಗ ಏನೋ ಒಂದು ಸೀನು, ಏನೋ ಒಂದು ಈಗ ಫೈಟಿಂಗೋ ಅಥವಾ ಏನಾದ್ರು ಇದಿರೋದು ಕಣ್ಣು ಮುಂದೆ ಬಂದು ಹೋದಂಗಿರತ್ತೆ. ಅದು ಮಕ್ಕಳಿಗೆ ಎಷ್ಟು ಹೊಸದ್ ಅನ್ಸ್ತು ಅಂತಂದ್ರೆ ತುಂಬಾ ಖುಷಿ ಪಟ್ರು. ಅಂದ್ರೆ ನಾನು ಹೇಳೋದು, ನೀವು ಪೋಷಕರೇ ನಾನು ಹೇಳ್ತೀನಿ, ಯಾವುದೇ ಒಂದು ಟೆಕ್ನಾಲಜಿಯನ್ನ ಏನಾದ್ರೂ ಆಗಿನ ಹೋಯ್ತು, ಆ ಜಮಾನ ಹೊಂಟೋಯ್ತು. ಈಗಲೂ ನಮ್ಮ ಮುಳಬಾಗಿಲಲ್ಲಿ ಅದೇ ರಾಧಿಕಾ
ಥಿಯೇಟರ್, ಅದೇ ನಟರಾಜ ಥಿಯೇಟರ್, ಅದೇ ಕೊಳಕೆ ಅದೇ ಇದೆ, ಅದರಲ್ಲೇ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಇವತ್ತು ತುಂಬಾ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ನಾನು ಸಿನಿಮಾವರೆಗೂ ಅಲ್ಲ, ಬೇರೆ ವಿಚಾರದಲ್ಲಿ ಎಲ್ಲದರಲ್ಲೂ ಹೇಳ್ತಾ ಇದ್ದೀನಿ. ಸೊ ಇವತ್ತು ಮಕ್ಕಳಿಗೆ ಬೇಕಾಗಿರೋದು ಹಳೆ ಪದ್ಧತಿಯ ಒಂದು ವಿದ್ಯೆ ಕಲಿಕೆ ಅಲ್ಲ, ಹೊಸ ಪದ್ಧತಿಯ ವಿದ್ಯೆ ಕಲಿಕೆ. ಜಗತ್ತು ತುಂಬಾ ಮುಂದುವರಿತಾ ಇದೆ, ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಆ ಒಂದು ಇದಕ್ಕೆ ನಾವು ಸ್ಟಿಕ್ ಆನ್ ಆಗ್ಬೇಕು, ಅಳವಡಿಸ್ಕೋಬೇಕು ಅಂತಂದ್ರೆ ನಾವು ಟೆಕ್ನಾಲಜಿ ಬೇಸ್ಡ್ ವಿದ್ಯೆಯನ್ನ ಕೊಡ್ತಾ ಮುಂದಕ್ಕೆ ಹೋದ್ರೇನೆ ಮಕ್ಕಳಿಗೂ ನಾಳೆ ಅವರು ಇವತ್ತು ನಾನು ಹೇಳೋದು ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಹಳ್ಳಿಯಲ್ಲಿದ್ದೀನಿ, ನಮ್ಮ ಅಪ್ಪ ಓದಿಸ್ಲಿಲ್ಲ, ನಮ್ಮ ಅಮ್ಮ ಓದಿಸ್ಲಿಲ್ಲ, ನನ್ನ ಹೊಡಿತಾ ಇದ್ರು ಬಡಿತಾ ಇದ್ರು, ಹೋಗ ನೀನ್ ಹೋಗ್ಬಿಟ್ಟು ಹೊಲ್ದಾಗ ಕೆಲಸ ಮಾಡೋ, ನೀನ್ ಅದ್ ಮಾಡೋ ಇದ್ ಮಾಡಂತ. ಮುಂದೆ ಬರೋ ಜನರೇಷನ್ಸ್ ಆತರ ಇರಲ್ಲ ಪೋಷಕರೇ. ಸೊ ಮಕ್ಕಳಿಗೆ ಆದಷ್ಟು ತಂತ್ರಜ್ಞಾನದಿಂದ ನಾವು ಹೇಳ್ಕೊಳ್ಳೋದಕ್ಕೆ ಹೊರಟಿದೀವಿ. ಈ ವರ್ಷ ಮುಂದಿನ ವರ್ಷದಿಂದ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ? ಸೌಂಡೇ ಇಲ್ಲ, ಇಷ್ಟೇನ ಸೌಂಡ್? ಜೋರಾಗಿ ಹೇಳಮ್ಮ. ಊಟ ಎಲ್ಲ ಮಾಡಿದ್ರೆ ತಂತ್ರಜ್ಞಾನ ಬಳಸಿ ಮುಂದೆ PM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯೆಯನ್ನ ಕಲಿಸ್ಕೊಡ್ತಿದೀವಿ. ಸೊ ಇದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು. ಮತ್ತೆ ನೀವು ಅದೇನಕ್ಕೆ ಇದೇನಕ್ಕೆ ಇದು ಬೇಡ ಅದು ಬೇಡ ಅನ್ನೋದು ಹೇಳಕ್ ಹೋಗ್ಬಾರ್ದು. ಇದು ಅದರಿಂದ ನನಗೆ ಬರೋದೇನಿಲ್ಲ, ಮಗು ಬರೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಇವತ್ ಮಗು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಒಂದ್ ಇದ್ರಲ್ಲಿ ಹೋಗ್ಬೇಕು ಅಂತಂದ್ರು ತಂತ್ರಜ್ಞಾನ ವಿದ್ಯೆ ಇದ್ರೆ ಮಾತ್ರನೇ ಮಗು ಸರ್ವೈವ್ ಆಗಕ್ಕಾಗತ್ತೆ. ಯಾವುದೇ ಫೀಲ್ಡ್ ಹೋಗ್ಲಿ, ಒಂದು ಡಾಕ್ಟರ್ ಕಲಿಕೆ ಮಾಡ್ಬೇಕಂದ್ರು ತಂತ್ರಜ್ಞಾನ ವಿದ್ಯೆ ಬೇಕು. ಸೊ ಅದಕ್ಕಾಗಿ ಮುಂದಿನ ವರ್ಷ ರೋಬೋಟಿಕ್ಸ್ ಅಂತ ನಾವು ಇದು ಮಾಡ್ತಾ ಇದೀವಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ರೋಬೋಟಿಕ್ಸ್ ಅಂತ ಯಾವ್ದೋ ಒಂದು ಕಂಪನಿ ಜೊತೆ ನಾವು ಮಾತಾಡಿ ಟೈ ಅಪ್ ಆಗಿ ಅವ್ರ ಹತ್ರ ಎಲ್ಲ ಮಾತುಕತೆ ಮಾತಾಡಿ ಎಲ್ಲ ಚರ್ಚೆಗಳೆಲ್ಲ ಮುಗಿದು ಮುಂದಿನ ವರ್ಷದಿಂದ ಈ ವರ್ಷ ನಿಮ್ಗೆ ಒಂದು ವರ್ಕ್ಶಾಪ್ ಅಂತ ಅದನ್ನ ನಾವು ಒಂದು 3 days ನಾವು ಮಾಡ್ತೀವಿ. ಆ ವರ್ಕ್ಶಾಪ್ ಎಲ್ಲರೂ ಬರ್ಬೇಕು. ನೀವು ಅದಕ್ಕೂ ನೋಡಿ ಹೆಂಗಿರತ್ತೆ ಸಮಾಜ. ಎಷ್ಟು ಮಂದಿಗೆ ಇವತ್ತು ನೀವು ಒಂದು ಕಾರ್ ಓಡಿಸ್ತಾ ಇದ್ದೀರಾ, ಒಂದು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀರಾ, ಒಂದು ಗಾಡಿ ಓಡಿಸ್ತಾ 2 wheeler ಓಡಿಸ್ತಾ ಇದ್ದೀರಾ. ಯಾವುದು ಮನುಷ್ಯರು ಮಾಡ್ತಾ ಇಲ್ಲ, ನಿಮಗ್ ಗೊತ್ತಿದೆಯೋ? ಯಾವುದು ಮನುಷ್ಯರು ಮಾಡ್ತಾ ಇಲ್ಲ. ಒಂದು ಕಾಲ ಬರುತ್ತೆ, ಜಾಸ್ತಿ ದೂರ ಏನಿಲ್ಲ. ಒಂದು ಮಗುಗೆ ಜನ್ಮ ನೀಡಬೇಕು, ಮಗು ಇದು ಮಾಡ್ಬೇಕಂದ್ರೂ ಎಲ್ಲ ರೋಬೋಟಿಕ್ಸೇ. ಮನುಷ್ಯರು ಹೋದ ಕಾಲ ಎಲ್ಲ ಮಿಷಿನ್ಸೇ. ಆಲ್ರೆಡಿ ಚೈನಾದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಾಡ್ತಾ ಇರೋದಲ್ಲ ಇದು ಎಲ್ಲ ಮಕ್ಕಳಿಗೆ ಜನ್ಮ ನೀಡೋದಾಗ್ಲಿ, ಆಪರೇಷನ್ ಸಿಸೇರಿಯನ್ ಅದೆಲ್ಲ ಏನಿದೆ ಎಲ್ಲ ರೋಬೋಟಿಕ್ಸ್ ಮಾಡ್ತಾ ಇರೋದು. ಒಂದು ಕಾರು ನೀವು ಏನ್ ಬಳಸ್ತಾ ಇದ್ದೀರಾ ಅದು ಯಾರು ಮನುಷ್ಯ ಮಾಡ್ತಾ ಇಲ್ಲ, ಎಲ್ಲ ರೋಬೋಟಿಕ್ಸ್. ಒಂದು ಸಿವಿಲ್ ಇಂಜಿನಿಯರ್ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಇದು ಮಾಡಬೇಕು ಅಂತಂದ್ರು ಅದು ಟೋಟಲ್ ಎಲ್ಲ ಮಾಡ್ತಾ ಇರೋದು ರೋಬೋಟಿಕ್ಸ್. ನಮ್ಮ ಪ್ರಧಾನ ಮಂತ್ರಿಗಳು ಏನು ವಿಕಸಿತ್ ಭಾರತ ಅಂತ ಪ್ರತಿಯೊಂದು ಕಡೆನೂ ಏನ್ ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನ ಮಂತ್ರಿಗಳದ್ದು, ಅವರ ಒಂದು ಇಂಟೆನ್ಷನ್ ಏನಂದ್ರೆ ನಮ್ಮ ಭಾರತನ ಈ ಒಂದು ನಮ್ಮ ಮಕ್ಕಳನ್ನ ನೆಕ್ಸ್ಟ್ ಜನರೇಷನ್ ಮಕ್ಕಳನ್ನ ಆ ಹಂತಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಅವ್ರು ಇನ್ನೂ ಹೆಚ್ಚು ಉತ್ತಮವಾದ ಒಂದು ಕ್ವಾಲಿಟಿ ಎಜುಕೇಶನ್ ನ ತಗೊಂಡು ಬರ್ತಾ ಇದ್ದಾರೆ. ಅದರ ಹೆಸರೇ MEP ಅಂತ, ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ. ಅದರಲ್ಲಿ ಮಕ್ಕಳಿಗೆ ಸುಮಾರು ಇದಾಗತ್ತೆ, ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳೋದು ಪೋಷಕರೇ, ಸಹಕರಿಸಿ ಸಪೋರ್ಟ್ ಮಾಡಿ. ನಾವು ಹಳೆ ಪದ್ಧತಿಯಿಂದ ನಮ್ಗೆ ಅದು ಬೇಡ ಇದು ಬೇಡ ಅಂತಂದ್ರೆ ಅಲ್ಲಿ ಲಾಸ್ ಆಗೋದು ಟೀಚರ್ಸ್ ಅಲ್ಲ, ಯಾರು ಅಲ್ಲ, ಮಕ್ಕಳು ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾರೆ ಆವಾಗ ನೀವು ನೆನಪು ಮಾಡ್ಕೊತೀರಾ, ಮೊದಲು ಸರ್ ಅವತ್ತೇನೆ ಏನ್ ಹೇಳಿದ್ರು ಅದ್ ಮಾಡ್ಬೇಕಾಗಿತ್ತು, ಇವತ್ತು ಮಗು ಇದಾಗ್ತಾ ಇದೆ ಅಂತ. ಇವತ್ತು ಏನು ಹವಾಮಾನ ಏನು ಇವತ್ತೊಂದು ಸೈಕ್ಲೋನ್ ಬರ್ಬೇಕು, ಒಂದು ಇದು ಬರ್ಬೇಕಂದ್ರೂ ಎಲ್ಲ ರೋಬೋಟಿಕ್ಸ್ ಏನಿದೆ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಗೊತ್ತಿರೋ ನನಗೆ ಗೊತ್ತಿಲ್ಲ, ಅದರಿಂದಲೇ ನಡೀತಾ ಇರೋದು. ಸೊ ಆದ್ರಿಂದ ಪೇರೆಂಟ್ಸ್
ಈ ಒಂದು ಟೆಕ್ನಾಲಜಿನ ನಾವು ಬಳಸ್ಕೊಂಡು ಇದು ಮಾಡ್ತಾ ಇದೀವಿ. ಜಾಸ್ತಿ ಮಾತಾಡ್ಬಿಟ್ಟೆ ನಿಮ್ ಬೇಸಿಗಳಲ್ಲಿ ನೋಡ್ತಾ ಇದ್ರೆ ಸರ್ ಫಸ್ಟ್ ಹೋಗ್ಬಿಡಿ ಸರ್, ಫಸ್ಟ್ ದಯವಿಟ್ಟು ಇಳಿದು ಬಿಡಿ ಸರ್ ಅನ್ನೋ ಎಕ್ಸ್ಪ್ರೆಷನ್ಸ್. ಬಟ್ ನಾನು ಹೇಳ್ಬೇಕು, ನಿಮ್ಗೆ ತಿಳಿಸ್ಬೇಕು, ಯಾಕಂದ್ರೆ ಇಂಥ ಪ್ಲಾಟ್ಫಾರ್ಮ್ ನಂಗೆ ಸಿಗಲ್ಲ. ಸುಮಾರು ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟಿದಾರಮ್ಮ, ಸುಮಾರು ಹೋಗ್ಬಿಟ್ಟಿದ್ದಾರೆ. ಇದೆ ಊಟ ಮಾಡೋವರೆಗೂ ಒಂದು ಜೋಶ್, ಊಟ ಮಾಡಿದ್ಮೇಲೆ ಖಾಲಿ. ಸೊ ಪೇರೆಂಟ್ಸ್, ಸೊ ನಾನು ಏನು ಈ ಮಾತುಗಳನ್ನ ಏನೋ ನಾನು ಟೆಕ್ನಾಲಜಿ ಅನ್ನೋದು ನಿಮ್ಮೆಲ್ಲರ ಮುಂದೆ ಇಡಬೇಕು ಅಂತ ನನ್ನ ಒಂದು ಇದೇನಿತ್ತು, ಮಾತಾಡಿದ್ದೀನಿ. ನಿಮ್ಮ ಒಂದು ಸ್ನೇಹಿತರು ತಿಳಿಸಿ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ನಾನು ಹೇಳ್ತಾ ಇದ್ದೀನಿ, ಎಲ್ಲಾನು ಬದಲು ಮಾಡ್ತೀವಿ, ಪ್ರತಿಯೊಂದು ಬದಲು ಮಾಡ್ತೀವಿ. ನಾವು ಏನ್ ಹೆಜ್ಜೆ ಹಾಕ್ತೀವಿ ನೋಡಿ, ಇದರಿಂದ ನಮ್ಗೆ ಏನೋ ಲಾಭ ಬಂದು ನಾವೇನೋ ಬಿಲ್ಡಿಂಗ್ ನಮ್ಮ ಬಾಧೆಗಳು ನಮ್ಗೆ ಇದ್ದೇ ಇರುತ್ತೆ. ಸೊ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂತಂದ್ರೆ ನಾನು ಎಷ್ಟು ದೂರ ಆದ್ರೂ ಹೋಗ್ತೀನಿ, ಅದು ಹಳಿಗಳು ಗೊತ್ತು. ಸೊ ನೀವು ನನಗೆ ಸಪೋರ್ಟ್ ಕೊಡಿ, ನನ್ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಒಳ್ಳೆ ಒಂದು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಪ್ರಜೆಗಳಾಗಿ ಸಮಾಜಕ್ಕೆ ಕೊಡೋಣ ಪೇರೆಂಟ್ಸ್, ಒಳ್ಳೆ ಪ್ರಜೆಗಳಾಗಿ ಕೊಡೋಣ ಸಮಾಜಕ್ಕೆ. ಥ್ಯಾಂಕ್ ಯು. ಇಷ್ಟು ಮಾತುಗಳನ್ನ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ, ಇಳಿದು ಬಿಡ್ತಾ ಇದ್ದೀನಿ. ಥ್ಯಾಂಕ್ಸ್, ಐ ಆಮ್ ಸಾರಿ.